ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಮಂಗಳೂರು ಭಾಗದಲ್ಲಿ ಧಾರಾಕಾರ ಮಳೆ ಆಗಿರೋದ್ರಿಂದ ಅತಿ ದೊಡ್ಡ ಅನಾಹುತ ಸಂಭವಿಸಿದೆ. ಮನೆಯ ಮೇಲ್ಛಾವಣಿ ಕುಸಿತ ಆಗಿರೋದ್ರಿಂದ ಒಂದೇ ಕುಟುಂಬದಲ್ಲಿ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ರಣಮಳೆಗೆ ಮಂಗಳೂರಲ್ಲಿ ಭಾರಿ ದುರಂತ ಸಂಭವಿಸಿದೆ. ರಣಮಳೆಗೆ ಮಂಗಳೂರಲ್ಲಿ ಭಾರಿ ದುರಂತ ಸಂಭವಿಸಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಾಗರಿ ಎಂಬಲ್ಲಿ ಭೂಕುಸಿತ ಉಂಟಾಗಿದ್ದು ಸ್ಥಳದಲ್ಲೇ 3 ಮೃತಪಟ್ಟಿದ್ದಾರೆ. ಓರ್ವ ಮಹಿಳೆ, 2 ಹೆಣ್ಣು ಮಕ್ಕಳನ್ನ ಸದ್ಯಕ್ಕೆ ರೆಸ್ಕ್ಯೂ ಮಾಡಲಾಗಿದೆ. ಅನಾಮಿಕಾ ಚೌರಾಸಿಯ 8 ವರ್ಷ, ಪರಿ 4 ವರ್ಷ, ಶಾಂತ 46 ವರ್ಷ ಮೃತರು ಅಂತ ಗುರುತಿಸಲಾಗ್ತಾ ಇದೆ. ಒಬ್ಬ ಪುರುಷ, 2 ಹೆಣ್ಣು ಮಕ್ಕಳ ರಕ್ಷಣೆಯಾಗಿದೆ ಸ್ಥಳದಿಂದ. ಮಣ್ಣಿನಡಿ ಸಿಲುಕಿದ್ದ 3ರನ್ನ ರಕ್ಷಣೆ ಮಾಡಿದ್ದಾರೆ. ಬಟ್ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಒಂದೇ ಕುಟುಂಬದವರು ಬಿಹಾರದಿಂದ ಕೆಲಸ ಅರಸಿ ಮಂಗಳೂರಿಗೆ ಬಂದು ಇಲ್ಲಿ ನೆಲೆಗೊಂಡು ವಾಸ ಮಾಡ್ತಾ ಇದ್ರಂತೆ. ಭೂಕುಸಿತ ಉಂಟಾಗಿರೋದ್ರಿಂದ ಮನೆಯ ಮೇಲ್ಛಾವಣಿ ಕುಸಿತ ಆಗಿದ್ದು ಸ್ಥಳದಲ್ಲೇ 3 ದುರ್ಮರಣಕ್ಕೀಡಾಗಿದ್ದಾರೆ. ಈ ಮಂಗಳೂರು ಭಾಗ ಹೆಚ್ಚು ಕಡಿಮೆ ಈ ದಕ್ಷಿಣ ಕನ್ನಡ ಭಾಗದಲ್ಲೆಲ್ಲ ಅತಿ ಹೆಚ್ಚಿನ ಮಳೆ ಆದಾಗ ಆಗಾಗ ಗುಡ್ಡ ಕುಸಿತ ಉಂಟಾಗೋದು, ಭೂಕುಸಿತ ಉಂಟಾಗೋದು, ರಸ್ತೆ ಕುಸಿತ ಉಂಟಾಗೋದು ಇದೆಲ್ಲವೂ ಕೂಡ ಸಾಮಾನ್ಯ ಅನ್ನುವಂಥ ಪರಿಸ್ಥಿತಿ ಇದೆ. ಈ ರೀತಿ ಭೂಕುಸಿತ ಉಂಟಾದಾಗೆಲ್ಲ ಹಲವಾರು ರೀತಿಯ ಅನಾಹುತಗಳು ಸಂಭವಿಸಿದೆ ಆ ಭಾಗದಲ್ಲಿ. ಹಾಗಾಗಿ ಸ್ವಲ್ಪ ಮಳೆ ಬಂದಾಗ ಹುಷಾರಾಗಿರಿ ಅಂತ ಈ ತಗ್ಗು ಪ್ರದೇಶಗಳಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಎಲ್ಲಿ ಬೇಕಲ್ಲಿ ಮನೆಗಳಿರುತ್ತೆ, ಅಲ್ಲೆಲ್ಲ ನೆಲೆಗೊಂಡಿರ್ತಾರೆ. ಬಟ್ ಅಪಾಯಕಾರಿ ಸ್ಥಳಗಳಿರುತ್ತಲ್ಲ ಅಲ್ಲೆಲ್ಲ ಕೂಡ ಎಚ್ಚರಿಕೆ ಕೊಟ್ಟಿರ್ತಾರೆ, ಬೇರೆಡೆ ಶಿಫ್ಟ್ ಆಗಿಬಿಡಿ ನೀವು ಅಂತ. ಬಟ್ ಆದರೂ ಕೂಡ ಕೆಲವರು ಅಲ್ಲೇ ಇರ್ತಾರೆ. ನೋಡಿ, ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಭೂಕುಸಿತ ಉಂಟಾಗಿರುವ ಪರಿಣಾಮ ಮನೆಯೇ ಕುಸಿತ ಆಗಿದೆ. ಮನೆಯ ಮೇಲ್ಛಾವಣಿ ಕುಸಿತ ಆಗ್ಬಿಟ್ಟಿದೆ. ತತ್ಕ್ಷಣಕ್ಕೆ ಸ್ಥಳದಲ್ಲಿ 3 ಮೃತಪಟ್ಟಿದ್ರೆ 3ರನ್ನ ರಕ್ಷಣೆ ಮಾಡಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ, ರೆಸ್ಕ್ಯೂ ಆಪರೇಷನ್ ಆಗಿರುವಂತಹ ದೃಶ್ಯ. ಸಚಿವ UT ಖಾದರ್ ಅವರು ಸಂಪೂರ್ಣ ಮಾಹಿತಿಯನ್ನು ಸದ್ಯಕ್ಕೆ ಪಡೆದುಕೊಂಡಿದ್ದಾರಂತೆ. ಘಟನೆ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಎನಿವೇ, ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಮಳೆ ಆದಾಗ ದಯವಿಟ್ಟು ಹುಷಾರಾಗಿರಿ ಅಂತ. ಬಹುತೇಕ ಸಲ ಜಿಲ್ಲಾಡಳಿತ ಏನೇ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ಈ ಗುಡ್ಡ ಪ್ರದೇಶ ಭಾಗದಲ್ಲಿ ಮನೆಗಳಿರುತ್ತೆ, ತಗ್ಗು ಪ್ರದೇಶ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಿರ್ತಾರೆ. ಅದೆಲ್ಲವೂ ಕೂಡ ಡೇಂಜರಸ್. ಬೇರೆಡೆಗೆ ಶಿಫ್ಟ್ ಆಗಿ ಅಂದರೂ ಕೂಡ ಕೆಲವರು ಕೇಳಲ್ಲ, ಅಲ್ಲೇ ವಾಸ ಮಾಡ್ತಾರೆ. ಹಂಗೆ ವಾಸ ಮಾಡಿದವರು ಬಹುತೇಕ ಸಲ ಜೀವ ಕಳ್ಕೊಂಡಿರುವ ಉದಾಹರಣೆ ಇದೆ. ಸೊ ದಯವಿಟ್ಟು ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತೋ ಅದಕ್ಕೆ ಸ್ಪಂದಿಸಬೇಕು ಜನ ಕೂಡ. ನೋಡಿ, ಬಿಹಾರದಿಂದ ಬಂದರು, ಪಾಪ ಎಲ್ಲೋ ಮನೇಲಿ ವಾಸ ಮಾಡ್ಕೊಂಡಿದ್ರು. ಬಟ್ ಅಲ್ಲೇ ಭೂಕುಸಿತ ಉಂಟಾಗಿ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಅರಸ ಬಂದವರು ಜೀವ ಕಳ್ಕೊಳ್ತಾರೆ ಅಂತ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ದೃಶ್ಯ ನೋಡ್ತಾ ಇದ್ದೀರಿ. ಗೋಡೆ ಲೂಸಿದೆ. ಸರಿತಾ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿ, ಬಿಹಾರದಿಂದ ಬಂದಂತಹ ಒಂದು ಕುಟುಂಬ ಕೆಲಸ ಅರಸಿ ಇಲ್ಲಿ ಬಂದು ನೆಲೆಗೊಂಡಿತ್ತು. ಬಟ್ ಧಾರಾಕಾರ ಮಳೆ ಆಗಿರೋದ್ರಿಂದ ಈ ಭಾಗದಲ್ಲೆಲ್ಲ ಆಗಾಗ ಗುಡ್ಡ ಕುಸಿತ, ಭೂಕುಸಿತ ಉಂಟಾಗುವುದು ಸರ್ವೇ ಸಾಮಾನ್ಯ ಅನ್ನುವಂಥ ಪರಿಸ್ಥಿತಿ. ಈ ರೀತಿ ಭೂಕುಸಿತನೇ ಉಂಟಾಗಿರೋದು ಅತಿ ಹೆಚ್ಚಿನ ಮಳೆ ಆದಂಥ ಸಂದರ್ಭದಲ್ಲಿ ಆ ಮನೆಯ ಮೇಲ್ಛಾವಣಿ ಕುಸಿತ ಆಗಿ ಹೋಗಿದೆ ಅಂತೆ, ಭೂಕುಸಿತದ ಪರಿಣಾಮ. ಸೊ ಮನೆಯಲ್ಲಿದ್ದಂಥ 3 ಸ್ಥಳದಲ್ಲೇ ಮೃತಪಟ್ಟಿದ್ರು. ಬಟ್ ಮತ್ತೆ 3 ಅವಶೇಷದಡಿ ಸಿಲುಕಾಕಿಕೊಂಡವರನ್ನ ರೆಸ್ಕ್ಯೂ ಮಾಡಲಾಗಿದೆ ಅಂತೆ. ಒಟ್ಟು 6 ಜನ ಇದ್ರ ಆ ಮನೆಯಲ್ಲಿ ಅನ್ನೋದು ಪ್ರಶ್ನೆ. ಇನ್ನಷ್ಟೇ ಮಾಹಿತಿ ಸಿಗಬೇಕು, ಕ್ಲಾರಿಟಿ ಸಿಗುತ್ತೆ. ಆ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ರು, ಒಂದೇ ಕುಟುಂಬಕ್ಕೆ ಸೇರಿದವರ. ಸದ್ಯ 3 ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈಗಲೂ ಕೂಡ ನಿರಂತರವಾಗಿ ತೆರವು ಕಾರ್ಯಾಚರಣೆ ಸ್ಥಳದಲ್ಲಿ ಮುಂದುವರೆದಂಗೆ ಕಾಣಿಸ್ತಾ ಇದೆ ದೃಶ್ಯ ನೋಡ್ತಾ ಹೋದ್ರೆ. ಭೂಕುಸಿತ ಉಂಟಾದಾಗ ನೋಡಿ, ಮೃತದೇಹಗಳನ್ನು ಆಚೆ ತೆಗೆದಿದ್ದು ಹೆಂಗೆ ಅಂತ. ಈ ಧಾರಾಕಾರ ಮಳೆ ಆಗುವಾಗ ಕೂಡ ಈ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲಿ ಯಾವ ಟೈಮಿಗೆ ಮತ್ತೆ ಭೂಕುಸಿತ ಉಂಟಾಗುತ್ತೋ, ಎಲ್ಲಿ ಗುಡ್ಡ ಕುಸಿತ ಉಂಟಾಗುತ್ತೋ ಗೊತ್ತಾಗಲ್ಲ. ಆತಂಕದ ವಾತಾವರಣ ಇದ್ದೇ ಇರುತ್ತೆ. ಬಟ್ ಆ ಆತಂಕದ ಮಧ್ಯದಲ್ಲೂ ಕೂಡ 3 ರಕ್ಷಣೆ ಮಾಡಿದ್ದಾರೆ ಸಿಬ್ಬಂದಿ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಈ ಮಳೆ ಆಗುವ ಸಂದರ್ಭದಲ್ಲಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತೆ, ಒಂದಷ್ಟು ಸಲಹೆ ಸೂಚನೆಗಳನ್ನು ಆ ಭಾಗದ ಜನಕ್ಕೆ ಕೊಡುತ್ತೆ. ಬಟ್ ಜನ ಕೂಡ ಸ್ಪಂದಿಸಬೇಕು ಅಂತ. ಮತ್ತೊಂದು ಆರೋಪ ಏನಿರೋದು ಅಂದರೆ, ಮಳೆ ಬಂದು ಈ ರೀತಿ ಮನೆಗಳ ಮೇಲ್ಛಾವಣಿ ಕುಸಿತ ಆಗಿರೋದು, ಭೂಕುಸಿತ, ಗುಡ್ಡ ಕುಸಿತ ಉಂಟಾದಾಗ ಮನೆ ಮಠ ಕಳೆದುಕೊಂಡವರು ಸಾಕಷ್ಟು ಜನ. ಬಟ್ ಇನ್ನಿ ತನಕ ಅವರಿಗೆ ಒಂದು ನಿಗದಿತ ಸ್ಥಳಗಳು ಸಿಕ್ಕಿಲ್ಲ, ಮನೆಗಳನ್ನು ಕಟ್ಟಿಕೊಡೋ ಕೆಲಸ ಆಗಿಲ್ಲ. ನಾವು ಎಲ್ಲಿಗೆ ಹೋಗಬೇಕು ಅನ್ನೋದು ಜನರ ಆರೋಪ. ಸೊ ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ ಬಿಡಿ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ರಿಸ್ಕನ್ನು ತೆಗೆದುಕೊಂಡು ಕೆಲವರು ಗುಡ್ಡ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಬಟ್ ಹಿಂಗಾದಾಗಲೇ ನೋಡಿ ಇಂಥ ಅನಾಹುತಗಳು ಸಂಭವಿಸೋದು. ಸಚಿವ UT ಖಾದರ್ ಅವರು ಈ ಘಟನೆಯ ಕುರಿತು ಸಂಪೂರ್ಣ ಮಾಹಿತಿನ ಸದ್ಯಕ್ಕೆ ಕಲೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಜಿಲ್ಲಾಡಳಿತ ಒಂದಷ್ಟು ಕ್ರಮಗಳನ್ನು ಸದ್ಯಕ್ಕೆ ಕೈಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಇದೆ. ಇದು ದಕ್ಷಿಣ ಕನ್ನಡ ಭಾಗದಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂಥ ದೃಶ್ಯ. ಇದು ಗೋಡೆ ಲೂಸಿದೆ, ಗೋಡೆ ಲೂಸಿದೆ. ಇದು ಗೋಡೆ ಲೂಸಿದೆ, ಗೋಡೆ ಲೂಸಿದೆ. 4:30ಗೆ ಆಗಿರ್ಬೋದು ಅಂದಾಜು. ಆವಾಗ ಹಂಚಿದೆಲ್ಲ ತುಂಡು ಮೇಲೆಯಿಂದ ಪಟ ಅಂತ ಬಿತ್ತು ತಲೆ ಮೇಲೆಲ್ಲ. ಆಗ ಒಮ್ಮೆಲೆ ಬೊಬ್ಬೆ ಹಾಕಿ 4 ಜನ ಕೂಡ ಹೊರಗೆ ಓಡ್ ಬಂದ್ವಿ ನಾವು. ಮತ್ತೆ ನೋಡುವಾಗ ಆಚೆ ಮನೆಯವರು ಕೂಡ ಓಡ್ಕೊಂಡು ಬಂದ್ರು. ಲಾಸ್ಟಿನ ಮನೆಯದ್ದು 4 ಮಕ್ಕಳ ಮೇಲೆ ಇದು ಮಣ್ಣೆಲ್ಲ ಬರೆ ಬಿದ್ದಿದೆ. ಮತ್ತೆ ಅದ್ರ ಈಚೆ ಮನೆಯದ್ದು ಕೂಡ 3ನೇ ಮನೆಯದು, ಅದು ಅವರದ್ದು ಕೂಡ ಮೇಲೆ ಇದೆಲ್ಲ ಮಣ್ಣೆಲ್ಲ ಬಿದ್ದು ಅದೇ ಅವರನ್ನೆಲ್ಲ ತೆಗ್ದು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಗೊತ್ತಿಲ್ಲ ಕರೆಕ್ಟ್, 2 ಡೆತ್ ಅಂತ ಹೇಳ್ತಿದ್ದಾರೆ. ಮತ್ತೆ ಆ ಹೆಂಗ್ಸು ಕೂಡ ಡೆತ್ ಅಂತ ಹೇಳ್ತಿದ್ದಾರೆ, ಕರೆಕ್ಟ್ ಗೊತ್ತಿಲ್ಲ ಸರ್ ನಂಗೆ ಕನ್ಫರ್ಮ್. ಅದು ಲಾಸ್ಟಿನವರು UP ಅವರು, UP. ಮತ್ತೆ 3ನೇ ಮನೆಯವರು ಮೋಸ್ಟ್ಲಿ ಉಡುಪಿ ಆಚೆಯವರು. ಮತ್ತೆ ಆಮೇಲೆ 2ನೇ ಮನೆಯವರು ಡೆಲ್ಲಿ ಅವರು. ನಾವು ಇದೇ ಊರಿನವರು. ನಮ್ಗೆ ಲಾಸ್ಟಿನವರು ಅವರು ಕಾರ್ಪೆಂಟರ್ ಕೆಲಸವನು. ಮತ್ತೆ 3ನೇ ಮನೆಯವರು ಆಕಾರ್ ಇದೆ ಅಲ್ವಾ, ಅದು ಕೂಡ ಕಾರ್ಪೆಂಟರ್ ಆಗಿರ್ಬೋದು. ಆಕಾರ್ ಅಲ್ಲಿ ಕೆಲಸ ಮಾಡ್ತಾರೆ. ವೈಫು ಇಲ್ಲಿ ಅಡ್ಯಾರಲ್ಲಿ ಇದು ಉಂಟಲ್ವಾ ನ್ಯಾಚುರಲ್ ಬೋಂಡದ್ದು, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. 4:30ಗೆ ಆಗಿರ್ಬೋದು ಅಂದಾಜು. ಆವಾಗ ಹಂಚಿದೆಲ್ಲ ತುಂಡು ಮೇಲೆಯಿಂದ ಪಟ ಅಂತ ಬಿತ್ತು ತಲೆ ಮೇಲೆಲ್ಲ. ಆಗ ಒಮ್ಮೆಲೆ ಬೊಬ್ಬೆ ಹಾಕಿ 4 ಜನ ಕೂಡ ಹೊರಗೆ ಓಡ್ ಬಂದ್ವಿ ನಾವು. ಮತ್ತೆ ನೋಡುವಾಗ ಆಚೆ ಮನೆಯವರು ಕೂಡ ಓಡ್ಕೊಂಡು ಬಂದ್ರು. ಲಾಸ್ಟಿನ ಮನೆಯದ್ದು 4 ಮಕ್ಕಳ ಮೇಲೆ ಇದು ಮಣ್ಣೆಲ್ಲ
ಬರೆ ಬಿದ್ದಿದೆ. ಮತ್ತೆ ಅದ್ರ ಈಚೆ ಮನೆದ್ದು ಕೂಡ ಮೂರನೇ ಮನೆದು, ಅದು ಅವರದ್ದು ಕೂಡ ಮೇಲೆ ಇದೆಲ್ಲ ಮಣ್ಣೆಲ್ಲ ಬಿದ್ದು ಅದೇ ಅವರನ್ನೆಲ್ಲ ತೆಗ್ದು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಗೊತ್ತಿಲ್ಲ ಕರೆಕ್ಟ್, 2 ಡೆತ್ ಅಂತ ಹೇಳ್ತಿದ್ದಾರೆ. ಮತ್ತೆ ಆ ಹೆಂಗ್ಸು ಕೂಡ ಡೆತ್ ಅಂತ ಹೇಳ್ತಿದ್ದಾರೆ, ಕರೆಕ್ಟ್ ಗೊತ್ತಿಲ್ಲ ಸರ್ ನಂಗೆ ಕನ್ಫರ್ಮ್. ಅದು ಲಾಸ್ಟಿನವರು UP ಅವರು, UP. ಮತ್ತೆ ಮೂರನೇ ಮನೆಯವರು ಮೋಸ್ಟ್ಲಿ ಉಡುಪಿ ಆಚೆಯವರು. ಮತ್ತೆ ಆಮೇಲೆ 2ನೇ ಮನೆಯವರು ಡೆಲ್ಲಿ ಅವರು. ನಾವು ಇದೇ ಊರಿನವರು, ಉಪ್ಪಿನಂಗಡಿ ಅವರು. ಲಾಸ್ಟಿನವರು ಅವರು ಕಾರ್ಪೆಂಟರ್ ಕೆಲಸವನು. ಮತ್ತೆ 3ನೇ ಮನೆಯವರು ಆಕಾರ್ ಇದೆ ಅಲ್ವಾ, ಅದು ಕೂಡ ಕಾರ್ಪೆಂಟರ್ ಆಗಿರ್ಬೋದು. ಆಕಾರ್ ಅಲ್ಲಿ ಕೆಲಸ ಮಾಡ್ತಾರೆ. ವೈಫು ಇಲ್ಲಿ ಅಡ್ಯಾರಲ್ಲಿ ಇದು ಉಂಟಲ್ವಾ